ರೀ ರೀ ಈಕೆ ಯಾರಂತಂದ್ರ ನಮ್ಮ ಶಾಂತಕ ಗೌಡ್ರ ಮೊದಲನೇ ಮಗಳು ಮದುವೆ ಮಾಡಿಕೊಟ್ಟಿರ್ತಾರಲ್ರಿ ಅವ್ರು. ಬಾ ಎಷ್ಟೊತ್ತು ಮಾಡಿದ್ಲಿಪ್ಪ ಆತಾಗ ನಮಗೆ ಚಾ ಕುಡಿಲಿಲ್ಲ ಅಂತ ತಲೆನ ಉಡಲತ್ತಾಗ. ಏನು ಎಷ್ಟೊತ್ತು ಮಾಡಿದಿ? ಅಯ್ಯ ರೀ ಹುಡುಗರು ಬಂದಿದ್ದು ಶಾಲೆಯಿಂದ. ಅಯ್ಯ ತಗವ್ರು ಎಕ್ಸಾಮ್ ಮುಗಿದು ಸುಟಿ ಬಂತಪ್ಪ, ಮನ್ಯಾಗ ಕಾಡ್ತಿರ್ತಾರ. ಹೋಗ್ರಲ್ಲ ಚಾ ಮಾಡಿಟ್ಟೇನಿ, ಚುಮ್ಮರಿ ಹಚ್ಚಿಟ್ಟೇನಿ, ಎಲ್ಲಿ ಮನೆ ಕಟ್ಟಾತಾರೋ ಒಂದಿಟ್ಟು ಹೋಗಿ ಕೊಡೋಗ್ರಿ ಅಂತಂದ್ರೆ ಒಬ್ರು ಬರ್ಲಿಲ್ರಿ, ಇಬ್ರು ಬರ್ಲಿಲ್ಲ. ಅದಕ್ಕೆ ಮತ್ತೆ ನಾನ ಬನ್ನಿ ನೋಡಿ ತಗೊಂಡೆ. ಏನು ಹುಡುಗರು ಮಾತು ಕೇಳ್ತಾವ ಅಂತಂದ್ರೆ ಹೋಗ್ಲಿ ಬಿಡು. ಹಾಕಿ ಕೊಡ್ಬಾ, ಆ ಆಳ ಮಕ್ಕಳು ಹೋದಾರು ಅವ್ರಿಗೂ ಒಂದಿಟ್ಟು ಹಾಕಿ ಕೊಡು, ಚಾನ ಚುಮ್ಮರಿನ ಹಾಕಿ ಕೊಡು. ಆಯ್ತು. ಯಾಕ್ರಿ ಮಕ್ಕಳೆಲ್ಲ ಸಪ್ಪ ಐತಿ? ಏನಿಲ್ಲ ಮಾರಯ್ಯ, ಹೋಗು ಚಾ ಹಾಕಿ ಕೊಡೋಗು, ನನಗೂ ಒಂದು ಕಪ್ ಹಾಕಿಟ್ಟು ಕರಿ ಬರ್ತೇನಂತ. ಆಯ್ತು ತಗೋರಿ. ಏಕಿನ ಟೆರೆಸ್ ಮೇಲೆ ಅದಾರ ನೋಡ್ರಿ. ಯಪ್ಪ ಕರಿಬಸ್ಸು ಯಾಕಪ್ಪ ಮಗನೇ, ಯಾಕೆ ಏನೋ ಚಿತ್ತೆ ಯಾಕೆ ಕುಂತಿಪ್ಪ, ಏನಾತ? ಏನು ಹೇಳಿ, ಇಲ್ಲಿ ಮಠ ಮನೆ ಮಾಡೋದು ಏನು ಚಿಂತೆ ಆಗಲಿಲ್ವ. ಕೈಯಾಗ ರೊಕ್ಕಿದ್ದು, ಹೊಲ ಮಾರಿದ್ದು ಒಂದಿವ್ಸ ರೊಕ್ಕ ಬಂದಿತ್ತು, ನಿರ್ವಿಘ್ನವಾಗಿ ಇಲ್ಲಿ ಮಠ ಆತು. ಮುಂದಿನ ಕೆಲಸ ಅಯ್ಯೋ ದೇವ, ಇನ್ನು ಕಿಟಕಿ ಪಡ್ಕಿ ಕೆಲಸ ಆಗಿಲ್ಲ, ಮನೆ ಪೇಂಟ್ ಆಗ್ಬೇಕು, ಕರೆಂಟ್ ವೈರ್, ಭಾಳ ಕೆಲಸ ಅದಾವೆ ಬೇ, ಭಾಳ ಕೆಲಸ ಅದಾವು. ಇನ್ನು ವಾಲ್ಕೇರ್ ಮಾಡ್ಬೇಕು, ಭಾಳ ಕೆಲಸ ಅದಾವ. ನಾ ಹೇಳಿದ್ನೇನೋ ಬಸ್ಸು, ಹೇಳಿದ್ನೇನೋ ನಾ. ಯಪ್ಪ ನಮಗಿಷ್ಟು ದೊಡ್ಡ ಸ್ಲ್ಯಾಪಿನ ಮನೆ ಬೇಡ, ಮಡಗಿ ಹಾಕಿ ಕಮ್ಮಗೆ ಕಟ್ಟು, 10-12 ಲಕ್ಷ ರೂಪಾಯಿದ ಕಮ್ಮನ ಮನೆ ಆಕೈತೆ ಅಂತೇಳಿ. ಇಲ್ಲಿ ಬೇ ಸ್ಲ್ಯಾಪ್ ಹಾಕೇ ಕಟ್ಟುದು, ಸ್ಲ್ಯಾಪ್ ಹಾಕೇ ಕಟ್ಟು ಅಂತ ಕುಂದಾಡಿಪ್ಪ. ಮತ್ತು ಹೊಲ ಮಾರ್ತು ಎಟ್ಟು ಬಂದಿಲ್ಲ, ಎಲ್ಲ ಖರ್ಚಾತು. ಇನ್ನು ಮುಂದೆ ಏನು ಮಾಡ್ತಿ? ನಾ ಏನಿಲ್ಲ ಅಂದರೂ ಒಂದು 2-3 ಲಕ್ಷದ ಕೆಲಸ ಐತೆ ನೋಡ್ಬೇ. ನನಗೂ ಅದು ಚಿಂತೆ. ಮನೆ ಹುಡುಗರು ಶಾಲೆ ಫೀಸ್ ಕಟ್ಬೇಕು, ಮನೆ ನೋಡಿದ್ರೆ ಬಾಡಿಗೆ ಅದೇವಿ, ಅವ್ರಿಗೆ ಭಾಳ ಹಳ್ಳ್ಯಾಗ ಬಾಡಿಗೆ ಭಾಳ ಇಲ್ಲ ಅಂತಂದ್ರೆ ಒಟ್ಟಿಟ್ಟು ಕೊಡಬೇಕಲ್ಲ ಅವ್ರಿಗೆ. ಹೊಲ್ದಾಗ ನೋಡ್ರೆ ಹಿಂಗೆ ಬೋರ್ ಅಂತ ಕೆಟ್ಕೊಂತೈತಿ, ಈಗ ಬೋರ್ ಸುಟ್ಟೈತಿ. ಅದು ಏನು ಮಾಡ್ಬೇಕು ಅನ್ನೋದನ್ನ ತಿಳಿವಾತ್ ನೋಡ್ಬೇ. ಅದಕ್ಕೆ ಬೇಜಾರಾಗ್ಬಿಟ್ಟೈತೆ. ಇಲ್ಲ ಅಷ್ಟೆಲ್ಲ ತಲೆ ಕೆಡ್ಸ್ಕೊತಿ. ನಿನ್ನ ಹೆಂಡತಿ ತವ್ರ ಮನ್ಯಾಗ ರೊಕ್ಕ ಕೇಳಂತ ಹೇಳ. ಅವ್ರಿಗೆ ಇರು 3 ಹೆಣ್ಮಕ್ಳು, ಅವ್ರ ಯಾರಿಗೆ ಮಾಡ್ಬೇಕಾಗಿತ್ತೆ? ನಿಮ್ಮ ಹೆಂಡತಿಗೆ ಅಲ್ಲೋ. ಅಯ್ಯಯ್ಯ ಅವ್ರದ್ದು ಒಂದು 5 ಎಕರೆ ಹೊಲ ಐತಿ, ಏನರ ಮಾಡಿ ಕೊಡೋಣ. ಒಂದು 2 ಲಕ್ಷ ರೂಪಾಯಿ ಹುಟ್ಟಿಸ್ಕೊಂಡು ಬಾ ಅನ್ನಕ್ಕಿಗೆ. ಈಗ ಹೆಂಗಿದ್ರು ಯುಗಾದಿಗೆ ಬಾ ಅಂತೇಳಿ ಫೋನ್ ಹಚ್ಚಿದ್ದವ್ರಪ್ಪ ನಿನ್ನೆ. ಹೇಳೋರಿಗೆ ಹೇಳಿ ಒಂದು 2 ಲಕ್ಷ ರೂಪಾಯಿ ತೊಗೊಂಬ ಅಂಥೇಳಿ. ಅವ್ವ ಹಂಡು ಬೆರಕಿ ಮುದುಕಿ, ಇಟ್ಟಿಲ್ಲ ಗುಣ್ಣ ನನಗೆ. ನಿನಗೆ ಮಾಡ್ತೀನಿ, ನನ್ನ ತೋರ್ಮಣಿ ರೊಕ್ಕ ಇಸ್ಕೊಂಬರ್ಬೇಕಾ ನಿನಗ? ನೀನು ನಿನ್ನ ಆಕಿ ಮಾತಿಗೆ ಏನ್ರ ಕುಣಿ, ನಿನ್ನ ಗಂಡ ನಿನ್ನ ಚಂಡಾಡಿ ಬಿಡ್ತೇನೆ ಅಂತ. ಅಲ್ಲ ಬೇ, ನೀ ಹೇಳ್ದಂಗೆ ಬೀಗರ ಕಡೆ ರೊಕ್ಕ ಕೇಳಕ್ಕಾಗಿದ್ದ ಮರ್ಯಾದಿನಾಗ ಬರೋದು ಬೇ. ಅಲ್ಲ ಇಷ್ಟೆಲ್ಲ ಕಷ್ಟ ಬಂತರೂ 1 ರೂಪಾಯಿನೂ ಅವ್ರ ಕಡೆ ಕೇಳಿಲ್ಲ. ನಮ್ಮ ಇಂಥ ಸಮಯದಾಗ ಕೇಳಿದ್ರೆ ಬೇಡ ಬೇಡ, ಚಲೋ ಅನ್ಸಂಗೆ ಬೇಡ. ಯಪ್ಪ ನಮ್ಮಪ್ಪ ಗುರ್ಸಿದ್ದು ನೀವಂತರು ಅಲ್ಲಲ್ಲ. ನಾಳೆ ಅವ್ರ ಮಗಳಲ್ಲೂ ಆರಾಮಾಗಿರೋದು. ನೀ ಕಟ್ಟೋ ಮನಿ ನೀವು ಗಂಡ ಹೆಂಡತಿ ನಿಮ್ಮ ಮಕ್ಕಳು ಆರಾಮಿರಲಿ ಅಂತ ಕಟ್ಟಿಸಾತಿದ್ದೆ. ನಾವೆಲ್ಲ ಆರಾಮಿಲ್ಲ ಅಂತ ಕಟ್ಸಾತಿದ್ದೆವು. ನಾವೇನಪ್ಪ ಹೋಗು ಜೀವ ಇಂದು ಮಕ್ಕ ಒಂದು ಕಾಲು ಮನ್ಯಾಗ ಒಂದು ಕಾಲು ಕುಣಿಯಾಕ ಪಾಪ ನಾವೇನಿರೋರ್ನ ಈ ಮನ್ಯಾಗ ಬದುಕಿ ಬಾಳವ್ರು ನೀವ್ಲಾ. ಬಸ್ಯಾ ವಿಚಾರ ಮಾಡ, ನಾ ಹೇಳೋದನ್ನ ಕಿವಿ ಮ್ಯಾಲ ಇಟ್ಕೋ. ನೀನು ಹೆಂಡತಿಗೆ ಒಂದು ಮಾತು ಕೇಳ, ಏನೂ ಆಗೋದಿಲ್ಲ, ನಾ ಹೇಳೋದಷ್ಟು ಮಾಡು. ಅಲ್ಲವಾ ನೀನು ಹೇಳ್ತಿ ಇದ್ರ ಯಾವ ಬಾಯಿಂದ ಕೇಳ್ಬೇಕು ಕೇಳೋಣ ಆಕಿಗೆ? ಇವರೊಂದು ಕಿರ್ರ ಮರ್ರ ಅಂತ ಹಚ್ಚಿಬಿಟ್ಟಾರನಪ್ಪ ಸೆಂಟ್ರಿಂಗ್ನವ್ರು. ನೋಡು ವಿಚಾರ ಮಾಡು. ನೀ ಮಾತಾಡೋಕ್ಕಾಗಲಿಲ್ಲ ಅಂತಂದ್ರೆ ಪಿಕ್ಕರ್ ನನಗೆ ಹೇಳ, ಮಾತಾಡ್ತೀನಂತ. ನೀ ಆಗ್ತೀರಿ ಕೇಳಿಸ್ಕೊತೀನಿ ನನ್ನ ಮುದ್ದಿನ ಮಗನೇ. ನೀ ಮಾತಾಡು. ನಿಂಗೆ ಆಗಲಿಲ್ಲ ಅಂತಂದ್ರೆ ನನ್ನ ಮುಂದೆ ಹೇಳ, ನಾನು ಮಾತಾಡ್ತೀನಿ. ನಿಮ್ಮ ಹೆಂಡತಿ ಚಾ ತಂದಾಳ? ಹಾಂ ತಂದಾಳ ಬೇ, ತಂದಾಳ. ಬಾ, ನನಗೂ ಚಾ ಕುಡಿಲಿಲ್ಲ ಅಂತಂದ್ರೆ ಭಾಳತ್ತಾದ್ರೂ ಒಂಥರ ನನಗೆ ಶುಗರ್ ಹೆಚ್ಚದಂಗಾಗಿ ವೀಕ್ ಆದಂಗೆ ಆಗ್ಬಿಡ್ತಾವೆ ಬಾಡ್ಯಾನೇ ಎಲ್ಲ. ಹಿಂಗಾಗಿ ಇನ್ನೊಂದು ಕಪ್ ಚಾ ಕುಡಿದಂದ್ರೆ ಎನರ್ಜಿ ಬರ್ತದೆ. ವಿಚಾರ ಮಾಡಿ ನಾ ಹೇಳಿದ್ದು. ಶುಗರ್ ಅಷ್ಟು ಇಟ್ಕೊಂಡು ಚಾ ಹೇಳ್ಬೇಕಾ ನಿನ್ನ ಬಾಣಿ? ನಂಗೆ ಚಾ ಕೊಡ್ತೀನಿ. ನಮ್ಮ ಮುದುಕಿ ಊರು ಮುದುಕಿ, ನಮ್ಮಪ್ಪನ ಕಡೆ ರೊಕ್ಕ ಇಸ್ಕೊಂಬಂದು ನಿನ್ನ ಮನೆ ಉದ್ಧಾರ ಮಾಡಬೇಕಾಗೈತೆ ನಾನು. ಬಾರ ಇಂಟರ್ವ್ಯೂ
ಅಯ್ಯೋ ದೇವ್ರೆ, ಇಲ್ಲಿ ಏನೇನು ಕ್ವಶನ್ ಕೇಳ್ತಾರೋ ಅದೇನೇನು ಆನ್ಸರ್ ಹೇಳ್ಬೇಕು ದೇವ್ರೆ. ತಲೆ ಬಿಸಿ ಆಗತ್ತೈತಿ. ಸಾವಿತ್ರಿ, ಕೂಲ್ ಡೌನ್ ಕೂಲ್ ಡೌನ್. ನೀ ಬಿ ರೈಸ್ ಮಾಡ್ಕೊಂಬಿಟ್ರೆ ಅವ್ರು ಕೇಳೋ ಕ್ವಶನಿಗೆ ಏನು ಆನ್ಸರೇ ಮಾಡೋಕ್ಕಾಗಿಲ್ಲ. ನೀನು ಸ್ವಲ್ಪ ಕೂಲಾಗಿ ಹ್ಯಾಂಡಲ್ ಮಾಡಬೇಕು. ಕೂಲ್, ನಿಧಾನವಾಗಿ ಉಸಿರನ್ನು ಮೇಲೆ ತೆಗೆದುಕೊಳ್ಳಿ. ಉಫ್, ಈಗ ಆರಾಮಾಗಿ ಉಸಿರಾಡಿ. ಯಾವ ಕಡೆ ಹೋಗ್ಬೇಕೀಗ? ಹಿಂಗೆ ಹೋಗ್ಲಾ ಹಿಂಗೆ ಹೋಗ್ಲಾ? ಅವಲಕ್ಕಿ ಪವಲಕ್ಕಿ ಕುಸ್ಕೊಟಾರ್ ಈ ಕಡೆ ಇದ್ರೆ ಹೋಗ್ಲಾ? ಜೈ ಬಜರಂಗಬಲಿ. ಹಲೋ, ಯಾರಪ್ಪ ಇದೆ? ಇಂಗ್ಲೀಷ್ ಬೇಕು? ಕರ್ರ ಚಸ್ಮಾ ಹಾಕೊಂಡು ನನ್ನ ಮುಂದೆ ಬಂದು ನಿಂತು ಬಿಡ್ತು ಮೂದೇವಿ. ಯಾರಿದು? ಹಲೋ ಮಿಸ್, ಐ ಆಮ್ ಟಾಕಿಂಗ್ ಟು ಯು. ವಾಟ್ಸ್ ಯುವರ್ ಗುಡ್ ನೇಮ್ ಪ್ಲೀಸ್? ಏನಪ್ಪ ಆಗಿದೆ? ಟಾಕ? ಟಾಕ ಟಾಕ ಅಲ್ಲ, ನನಗೆ ಬೇರೆ ಇಂಗ್ಲೀಷ್ ಬರೋದಿಲ್ಲ. ಈಗ ನೋಡಿದ್ರೆ ಟಾಕು ಪಾಕು ಟಿಕ್ಕು ಟಿಕ್ಕು ಅನ್ನಕತ್ತಾಳಲ್ಲಪ್ಪ. ಈಗ ಹಿಂಗಾದ್ರೆ ಕ್ವಶನ್ ಕೇಳೋವೆಲ್ಲ ಇಂಗ್ಲೀಷ್ನಾಗ ಕೇಳಿದ್ರೆ ನನಗೆ ಏನಂತ ಹೇಳಿ? ಅಯ್ಯೋ ದೇವ್ರೇ, ನಾ ಬಡ್ಕೊಂಡೆ. ಯಾವ ಥರ ಇಲ್ಲೇ ದವಾಖಾನ್ಯಾಗ ಹೆಸರು ಬರ್ಕೊಳಕ್ಕೆ ರಿಸೆಪ್ಷನಿಸ್ಟು ನೀವು ಕರಿ ಮಾಡುವ ಚಂದಾದಾರರು ಅಂಥದ್ದು ಏನರ ಕೆಲಸ ಕೊಡ್ರಿ ಅಂಥೇಳಿ. ಮಿಸ್, ಆರ್ ಯು ವರ್ಕಿಂಗ್ ಹಿಯರ್? ಐ ಆಮ್ ಆಲ್ಸೋ ಕಮಿಂಗ್ ಟುಡೇಸ್ ಇಂಟರ್ವ್ಯೂ. ಆರ್ ಯು ಆಲ್ಸೋ ಕಮಿಂಗ್ ಫಾರ್ ದ ಇಂಟರ್ವ್ಯೂ ಮ್ಯಾಮ್? ಹಾಂ, ಕಮ್ಮ ಇಂಟರ್ವ್ಯೂ, ಕಮ್ಮ ಇಂಟರ್ವ್ಯೂ. ಅಯ್ಯೋ, ಈಗ ಯಾಕೋ ತಲೆ ಇತ್ತು ನಂಗೆ. ಫಸ್ಟ್ ಇಲ್ಲಿಂದ ಎಸ್ಕೇಪ್. Savitri, escape! Hello, madam. Why are you going? I'm talking to you. Please respond me. ಅಯ್ಯೋ ದೇವ್ರೇ, ಅದು ಯಾರ ಮಕ್ಕ ನೋಡಿ ಅದು ನೀವು? ನಮ್ಮವ್ವ ಬಂದು ಶಾಂತವ ಇವತ್ತು ಮಕ್ಕದ ಮುಂದೆ ಅನ್ಕೊಂಡೆ ಏನಾರ ಒಂದು ಕಾದಿರ್ತಿದ್ದಿ ಅಂತೇಳಿ. ಆದ್ರೆ ಇಂಥದ್ದೊಂದು ಮಿಸ್, ಮೈ ನೇಮ್ ಈಸ್ ಸಾವಿತ್ರಿ ಗೌಡ್ರು. ವಾಟ್ ಯುವರ್ ನೇಮ್? Oh, Savitri? Wow, very nice name, very nice name. My name is Rosie. Wow, nice name. Nice. Today, you also coming interview? Yeah, I'm also coming for interview. What's your qualifications? Qualifications? What's your qualifications? I'm MBA graduate. It's 5 years of IT experience. MBAನಾ? 5 ವರ್ಷ ಎಕ್ಸ್ಪೀರಿಯನ್ಸ್ ಅಂತ. ನಾ ಈಗ ನೋಡಿದ್ರೆ ಬಿಕಾಮ್ ಮುಗಿಸ್ಕೊಂಡು ಬಂದೀನಿ. ನನಗೇನು ಇಲ್ಲಿ ಜಾಬ್ ಸಿಗುತ್ತೆ ಇಲ್ಲ ಡೌಟ್. ಅಲ್ಲ, ಸಿಕ್ಕರು ಇಂಥವ್ರ ಕೈಯಾಗ ಹೆಂಗೆ ಮಾಡ್ದಪ್ಪ ಕೆಲಸನ? ಇದ್ಯಾಕೋ ವರ್ಕೌಟ್ ಹಾಕೊಂಡು ಕಾಣುತ್ತೆ. ಸಾವಿತ್ರಿ, ಯು ಟರ್ನ್. ಮಿಸ್ ಸಾವಿತ್ರಿ, ವೆರ್ ಆರ್ ಯು ಗೋಯಿಂಗ್? ಸ್ಟಾಪ್. ಗೊಟ್ಟು ಪಿಟ ನಿಮ್ಮ ಶಾಂತಕ ಬಾರಾಗಿರ್ದಿ. ಅರ್ವಿ ಹಾಕೋದಾಕತ್ತಿದ್ನೆ ಶುಭ. ಬಾ ಒಂದೆರಡು ಅರ್ವಿ ಹಾಕೋದಾಕತ್ತಿದ್ದು ಟಿಕ್ ಹಾಕತ್ತಿನ್ಲೆ. ಬಾ, ಯಾಕೆ ಬಂದೇ ಇರಲಿಲ್ಲ? ನೀ ಅರ್ವಿಗೆ ಆದಿದ್ದೆ ಯಾಕೆ? ಅಲ್ಲ, ನಿಮ್ಮ ಸಾಕನ ಒಗಿತಿದ್ಲು ಅರ್ವಿ. ಮನ್ಯಾಗ ಇರ್ತಿದ್ಲಲ್ಲ, ಈ ಕಾಲೇಜ್ ಮುಗಿತಂತ ಆಕೆ ಒಗಿತಿದ್ಲ. ಇಂಟರ್ವ್ಯೂ ಐತಂತ ಏನ, ಅದಕ್ಕೆ ಹೋಗ್ಯಾಳ ಆಕಿ. ಹಿಂಗಾಗಿ ಪಾಪ ಬ್ಯಾಸ್ರಾಗಿರ್ತೈತಲ್ಲ ಹುಡುಗಿಗೆ, ಬಂದು ಅಕ್ಕೇನು ಒಗಿತಾಳೆ. ಅದಕ್ಕೆ ಒಂದು 4 ಅರ್ವಿ ಟಿಕ್ ಹಾಕತ್ತೀನಿ ನೋಡಿ. ಹೌದನ ಸಣ್ಣಗಳು? ಅಯ್ಯೋ, ಆಕಿನ ಎಕ್ಸಾಮ್ ಅದಾವಲ್ಲಪ್ಪ, ಎಕ್ಸಾಮ್ಗೆ ಹೋಗಾಳಕ್ಕಿ. ಇಲ್ಲ ಅಂತಂದ್ರೆ ನನಗೆ ಹಚ್ಚದ್ರಕ್ಕಿಲ್ಲ ಇಬ್ಬರು. ನನ್ನ 3 ಹೆಣ್ಮಕ್ಳು ಅದಾರಲ್ಲ, ನನಗೆ ಬಾಂಡೆ ಬಗ್ಗೆ ಹಚ್ಚೇ ಇಲ್ಲ ಬಿಡೋರು. ಅವರ ಮಾಡ್ಕೊತಾರೆ. ಬಂದ್ರೆ ತಿಳುವಳಿಕೆ ಬರೋ ತನಕ ಅಟ್ಟ ನೋಡ್ವಾ. ನಮ್ಮ ದೊಡ್ಡ ಹುಡುಗಿನೂ ಅಷ್ಟೇ. ದೊಡ್ಡಕ್ಕೆ ಆದ್ಮೇಲೆ ಆಕೆ ಬಾಂಡೆ ಬಗ್ಗೆ ಆಕೆ ಮಾಡ್ತಿಲ್ಲ, ಅಡುಗೆ ಮನೆಯಾಗ ಅಷ್ಟ ಮಾಡ್ರೊಡಿ. ಈಗ ಇವ್ರಿಬ್ರು ಬಿಡಿಸ್ತಾರಲ್ಲ. ಚಲೋ ಬಿಡು ಶಾಂತಕ, ಹೆಣ್ಮಕ್ಳಿದ್ರೆ ಚಲೋ ನೋಡುವ. ಅಂತೂ ಒಂದು ಗಂಟೆ ಹಡ್ಕೊಂಡಿನಿ. ಎಲ್ಲ ನಾನು ಮಾಡಿಸಿಟ್ಟಿದ್ದು ಕೈಯವ. ಬೆಳಗ್ಗೆ ಎದ್ಕೊಳ್ಳಿ ನಾನು ಮಾಡ್ಬೇಕು, ಮಧ್ಯಾಹ್ನ ಅಡುಗೆ ನಾನು ಮಾಡ್ಬೇಕು, ರಾತ್ರಿ ಅಡುಗೆ ನಾನು ಮಾಡ್ಬೇಕು, ಮಧ್ಯಾಹ್ನ ಬಾಂಡೆ ಧೂಳ ದುಮ್ಮಟ್ಟ ಮನೆ ಸಾರಿಸ್ಕೋದು ಪ್ರತಿಯೊಂದು ನಾನು ಮಾಡ್ಬೇಕು ಶಾಂತಕ. ಹೆಣ್ಮಕ್ಳು ಹೆತ್ತಾರ ಒಂದು ಸಂಕಟ, ಗಂಡು ಹೆತ್ತಾರ ಒಂದು ಸಂಕಟ ಬಿಡ್ಲಿ. ಎರಡೂ ಇರ್ಬೇಕು ಜೀವನಕ್ಕೆ. ಹೆಣ್ಣು ಇರ್ಬೇಕು, ಗಂಡು ಇರ್ಬೇಕು. ಖರೆ ಬಿಡ ಶಾಂತಕ. ಅದು ಸಂಘಕ್ಕೆ ರೊಕ್ಕ ಕೊಟ್ಟಾಕಂತ ಹೋಗಿಲ್ಲ ನೀನು? ನಾನು ನಿನ್ನ ಕೈಯಾಗ ಕೊಟ್ಟು ಹೋದ್ರಂತ ನೀವೇ ಹೋಗ್ಬೇಕಾಗಿರ್ಜಿ. ಹೋಗ್ಬೇಕು. ನಮ್ಮ ಗೌಡ್ರು ರೊಕ್ಕನ ಕೊಟ್ಟಿಲ್ವ.
ಈಗ ಮಗಳದ್ದು ರೊಕ್ಕ ಕೊಡಾಕಡೆ ರೊಕ್ಕ ಇರ್ತಾವ, ನಮ್ಗೆ ಕೊಡಕ್ಕೆ ರೊಕ್ಕ ಇರೋದಿಲ್ಲ. ಈಗ ಹೇಳಿ ಅವ್ರಿಗೆ ಸಂಘಕ್ಕೆ ಸಾಲ ಕಟ್ಬೇಕ್ರಿ, ರೊಕ್ಕ ಕೊಡ್ರಿ ಅಂತೇಳಿ. ಈಗ ಹುಡುಗರು ಬರ್ತಾವ ಹಬ್ಬಕ್ಕೆ, ಯುಗಾದಿ ಹಬ್ಬಕ್ಕೆ. ನನ್ನ ದೊಡ್ಡ ಮಗಳು ಮಕ್ಕಳು ಬರ್ತಾರಲ್ಲ, ಅವ್ರದ್ದು ಎಕ್ಸಾಮ್ ಮುಗಿದು ಸುಟ್ಟಿಗಂತ ಬರ್ತಾವ. ಏನರ ಮಾಡಿ ಹಾಕಕ್ಕೆ ಒಂದಿಟ್ಟು ಮನ್ಯಾಗ ರೇಷನ್ ಪಶನ ಬೇಡ ಅಂಥೇಳಿ ರೊಕ್ಕ ಸಂಘಕ್ಕೆ ಕಟ್ಟ ಕೊಡಲೇ ಇಲ್ಲ ಈ ಸಲ. ನನ್ನ ಕಡೆ ಇದ್ದಿದ್ದು ಚಾರ ಚೂರ ಕುಡಿಸಿ ತುಂಬಾಕಂತೆ ರೆಡಿ ಮಾಡೀನಿ. ನೀ ಯಾಕೆ ಬರೋದಿಲ್ಲ? ಇವ ಶಾಂತಕ ಒಂದು ನಿಬ್ಬನ ಬದತಿ ಅರ್ಜೆಂಟ್ ಬಾ. ನಮ್ಮ ಮನೆಯವ್ರಿಗೆ ಹೋಗಂದಿನಿ ನಾನು, ಇವರು ಹೋಗಲೇ ಇಲ್ಲ, ಕೆಲ್ಸಕ್ಕೆ ಹೋಗ್ಬೇಕಂತ ಹೋಗೇ ಬಿಟ್ರೆ, ಹಿಂಗಾಗಿ ನಾನು ಹೋಗ್ಬೇಕಾಗಿ ಬಂದೈತಿ. ಅದಕ್ಕೆ ಶಾಂತಕ ಇದೊಂದು ಸಲ ನೀ ತುಂಬುವ ಮುಂದಿನ ಸಲ ನಾ ಬರ್ತೇನೆ. ಇದೊಂದು ಅರ್ಜೆಂಟ್ ಹೋಗೋದು ಬಂತ, ಅದಕ್ಕೆ ನಾನು ತಗೋಲಿ ಇರ್ಜಿತ್ತು ಅಂತ ತಗೋ. ಆತು ಹಂಗಾರೆ. ನಾನು ಹಿಂಗೆ ರೊಕ್ಕ ಕೊಟ್ಟ ರೆಡಿಯಾಗಿ ಬಂದೆ, ನಿಂಗೆ ರೊಕ್ಕ ಕೊಟ್ಟದ ಗಾಡಿ ಹತ್ತಿ ಬಿಡ್ತೇನೆ. ಹೌದಣ್ಣ, ಹಾಂ ಆಯ್ತು ಆಯ್ತು.